ಸ್ಟಾರ್ಟಿಂಗು 3 ಹಸು ನಾನು ಕಟ್ಟಿದ್ದು. ಚಿಕ್ಕದಾಗಿ ಒಂದು ಶೆಡ್ ಮಾಡಿಕೊಂಡು ಅದರಲ್ಲಿ 3 ಹಸು ಕಟ್ಕೊಳ್ಳೋ ಅಂಥದ್ದು ಒಂದು 1.5 1 ಮುಕ್ಕಾಲು ಲಕ್ಷ ತನಕ ಆಗಿತ್ತು. ಹಸುಗಳಿಗೆ ಇನ್ಶೂರೆನ್ಸ್ ಬ್ಯಾಂಕಲ್ಲಿ ಲೋನ್ ತಗೊಂಡಿರೋದ್ರಿಂದ ಬ್ಯಾಂಕ್ನವರೇ ಕೂಡ ಇನ್ಶೂರೆನ್ಸ್ ಮಾಡ್ತಾರೆ. ಪ್ರತಿ ಒಂದು ಹಸುಗೂ ಕೂಡ ಒಂದು 60,000 ರೂಪಾಯಿಗೆ ಒಂದು ಇನ್ಶೂರೆನ್ಸ್ ಮಾಡಿದ್ದಾರೆ. ನಾವು ಬಂಡವಾಳ ಶುರು ಮಾಡಿದಾಗ ಕಡಿಮೆಯಿಂದ ಏನಂದರೆ ಆಗ ಕಡಿಮೆ ನಮ್ಮದು ಸ್ಥಳೀಯವಾಗಿ ಸಿಗೋ ಪರಿಕರಗಳಿಂದನೇ ಶೆಡ್ ಮಾಡಿಕೊಂಡು ಅದರಲ್ಲಿ ಹಸುಗಳು ಶುರು ಮಾಡಿದ್ವಿ. ಇದು ನಮ್ಮದು ಉಳಿತಾಯದ್ದು, ಯಾವುದೇ ಸಾಲ ನಾವು ಮಾಡಿಕೊಂಡಿಲ್ಲ, ಬ್ಯಾಂಕಿನಿಂದ ಸಾಲ ಮಾಡಿಕೊಂಡಿಲ್ಲ. ನಾವು ಉಳಿತಾಯ ಮಾಡಿರುವಂಥ ಹಣವನ್ನೇ ಈ ಬಂಡವಾಳ ಹಾಗೆ ಹಾಕ್ಕೊಂಡಿದ್ದೀವಿ. ರೈತರಿಗೆ ಮಾಡಬೇಕಂದ್ರೆ ಇದೇ ಸೆಟಪ್ನ ಈಗ ಮನೆ ಇರುತ್ತೆ ಅವ್ರದ್ದು, ಲೇಬರ್ ಕ್ವಾರ್ಟರ್ಸ್ ಬೇಕಾಗಲ್ಲ, ಅದೆಲ್ಲ ಮಾಡ್ಬೋದು. ಅಂದರೆ ಒಂದು 5 to 6 lakhsಲ್ಲಿ ಒಂದು 50ರಿಂದ 60 ಹಸುಗೆ ಕೊಟ್ಟಿಗೆ ಮಾಡ್ಕೋಬೋದು. ರೈತರು ಏನು ತೊಂದರೆ ಆಗಲ್ಲ, ಮಾಡ್ಕೋಬೋದು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಫ್ರೀಡಮ್ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ರೈತರೆ, ಇನ್ ಕೇಸ್ ನೀವು ಹೈನುಗಾರಿಕೆಯನ್ನ ಶುರು ಮಾಡಬೇಕು ಅನ್ನುವಂಥ ಪ್ಲಾನ್ ಇದ್ರೆ ಈ ವಿಡಿಯೋ ನಿಮಗೋಸ್ಕರ. ಕೇವಲ 10 ಹಸುಗಳಿಂದ ತಿಂಗಳಿಗೆ 1.5 ಲಕ್ಷ ಸಂಪಾದನೆಯನ್ನ ಯಾವ ರೀತಿಯಾಗಿ ಮಾಡಬೇಕು, ಇದಕ್ಕೆ ಬೇಕಾಗಿರುವಂತ ಬಂಡವಾಳ ಆಗಿರ್ಬೋದು, ಹಣಕಾಸು ನಿರ್ವಹಣೆ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಈ ಹೈನುಗಾರಿಕೆಯಲ್ಲಿ ಸಕ್ಸಸ್ ಆಗಿರುವಂತಹ ಅನುಭವಿ ರೈತರೆ ನಿಮ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಡ್ತಾರೆ. ಸೊ ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಸ್ಟಾರ್ಟಿಂಗು 3 ಹಸು ನಾನು ಕಟ್ಟಿದ್ದು. ಸೊ ಅದಕ್ಕೆ ಇನ್ವೆಸ್ಟ್ ಬಂದು ನಮ್ಮ ಮಿಸಸ್ ಒಡವೆ ಏನಿದೆ ಅದನ್ನ ಗಿರ್ವಿ ಇಟ್ಟು, ಸೊ ಅದರಲ್ಲಿ ಶೆಡ್ಡಿಗೆ ಮತ್ತು ಚಿಕ್ಕದಾಗಿ ಒಂದು ಶೆಡ್ ಮಾಡಿಕೊಂಡು ಅದರಲ್ಲಿ 3 ಹಸು ಕಟ್ಕೊಳ್ಳೋ ಅಂಥದ್ದು ಒಂದು 1.5 1 ಮುಕ್ಕಾಲು ಲಕ್ಷ ತನಕ ಆಗಿತ್ತು. ಸೊ ಅದರಲ್ಲಿ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದೆ. ಸೊ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತ ನಾನು ಹೊರಟಾಗ ಸೊ ಬ್ಯಾಂಕಿಗೆ ಲೋನ್ಗೆ ಅಪ್ಲೈ ಮಾಡಿದೆ. ಸೊ ನನಗೆ 30 ಲಕ್ಷಕ್ಕೆ ಅಪ್ಲೈ ಮಾಡಿದ್ರು, ದೊಡ್ಡದಾಗಿ ಮಾಡಬೇಕಂತ ಪ್ಲಾನಿಂಗ್ ಮಾಡಿಕೊಂಡು 20 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ರು. ಅದರಲ್ಲಿ ಕೊಟ್ಟಿಗೆ ಬಂದು ನನಗೆ 12ರಿಂದ 13 ಲಕ್ಷ ಕೊಟ್ಟಿಗೆಗೆ ಇನ್ವೆಸ್ಟ್ ಆಯಿತು. ಸೊ ಅದರಲ್ಲಿ ಹಸುಗಳು ಬಂದು 7 ಲಕ್ಷ ಆಗಿದೆ. ಆಮೇಲೆ ಜನ್ರೇಟರ್ ಬಂದು 75,000 ರೂಪಾಯಿ ಆಗಿದೆ. ಸೊ ಅದರಲ್ಲಿ ಡಿಸ್ಕೌಂಟ್ ಮಾಡ್ಕೊಂಡು ನನಗೆ 60,000 ರೂಪಾಯಿ ತನಕ ಕೊಟ್ಟಿದ್ದಾರೆ. ಸೊ ಮಿಲ್ಕಿಂಗ್ ಮಿಷಿನ್ ಬಂದು 70,000 ಆಗಿದೆ. ಇನ್ನು ಚಾಪರ್ ಮಿಷಿನ್ ಬಂದು 45,000 ಆಗಿದೆ. ಇನ್ನು ಶೆಡ್ ಎಲ್ಲ ಬಂದು 13 lakh. ಸೊ ಇಷ್ಟೆಲ್ಲ ಒಟ್ಟಾರೆ ಸೇರಿಸಿ 20ರಿಂದ 25 ಲಕ್ಷ ತನಕ ನನಗೆ ಖರ್ಚು ಬಿದ್ದಿದೆ. ಜೊತೆಗೆ ನಮ್ಮ ಮಿಸಸ್ ಬಡವೆನೂ ಸೇರಿಸಿ ಹಸುಗಳಿಗೆ ಇನ್ಶೂರೆನ್ಸು ಬ್ಯಾಂಕಲ್ಲಿ ಲೋನ್ ತಗೊಂಡಿರೋದ್ರಿಂದ ಬ್ಯಾಂಕ್ನವರೇ ಕೂಡ ಇನ್ಶೂರೆನ್ಸ್ ಮಾಡ್ತಾರೆ. ಸೊ ಅದರಲ್ಲಿ ನನಗೆ ಎಕ್ಸ್ಟ್ರಾ ಪ್ರತಿ ಒಂದು ಹಸುಗೂ ಕೂಡ ಒಂದು 60,000 ರೂಪಾಯಿಗೆ ಒಂದು ಇನ್ಶೂರೆನ್ಸ್ ಮಾಡಿದ್ದಾರೆ. ಸೊ ಒಂದು ಹಸುವಿಗೆ ಪ್ರತಿ ವರ್ಷ 3,000 ರೂಪಾಯಿಗೆ 3,500 ರೂಪಾಯಿಗೆ ಎಲ್ಲ ಹಸುಗೂ ಕೂಡ ಪ್ರತಿ ವರ್ಷ 35,000 ರೂಪಾಯಿ ನನಗೆ ಖರ್ಚು ಬೀಳುತ್ತೆ. ಕ್ರೀಮ್ ಸಪ್ರೇಟರ್ಗೆ ಡೈರೆಕ್ಟ್ ಹಾಲಿಂದ ಕ್ರೀಮ್ ಸಪ್ರೇಟರ್ ಮಾಡಿರಿ, ಅಲ್ಲಿಂದ ನಾವು ಮೊಸರು ಹೆಪ್ಪಾಕಿ ಅಲ್ಲಿಂದ ತಿರ್ಗಾ ಬೆಣ್ಣೆ ತೆಗಿಯಕ್ಕೆ ಮಾತ್ರ ಒಂದು 45,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ದೀನಿ ಕ್ರೀಮ್ ಸಪ್ರೇಟರ್ ಮಾತ್ರ. ಅದು ಬಿಟ್ಟರೆ ಇನ್ನೇನು ಇನ್ವೆಸ್ಟ್ ಮಾಡಿಲ್ಲ ನಾನು. ಕ್ಯಾಪಿಟಲ್ ಆ್ಯಂಡ್ ಫೈನಾನ್ಸ್ ಬಂದಾಗ ನಂದು ಫ್ಯಾಮಿಲಿ ನನಗೆ ತುಂಬಾ ಹೆಲ್ಪ್ ಮಾಡಿದ್ರು. ಸೀಡ್ ಫಂಡಿಂಗ್ ಅಲ್ಲಿ ಅರೌಂಡ್ 10ರಿಂದ 12 ಲಕ್ಷ ನನಗೆ ಅವೇಲ್ ಮಾಡಿ ಕೊಟ್ಟರು. ಹಾಗೆ ಕೂಡ ನಾನು ಬ್ಯಾಂಕಿಗೆ ಅಪ್ರೋಚ್ ಮಾಡಿದ್ದೆ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಅನ್ನು ಇಟ್ಕೊಂಡು. ಅದರಲ್ಲಿ ನಾವು 20 ಕೌಸ್ ಇದ್ದು ಒಂದು ಪ್ರೊಜೆಕ್ಷನ್ಸ್ ಕೊಟ್ಟು ನಾವು ಅದರಲ್ಲಿ ಹಾಲು ಶೇಖರಣೆ ಮತ್ತೆ ಅದರಲ್ಲಿ ಮಾಡೋ ಬೈ ಪ್ರಾಡಕ್ಟ್ಸ್, ಆಮೇಲೆ ಅದರಿಂದ ಏನೇನು ಬೆನಿಫಿಟ್ಸ್ ಅನ್ನ ಮಾಡ್ಬೋದು ಅಂತೇಳಿ ನಾವು ಒಂದು ಪ್ರೊಜೆಕ್ಷನ್ಸ್ ಕೊಟ್ಟು ಒಂದು ಲೋನ್ ಅವೇಲ್ ಮಾಡಿಸ್ಕೊಂಡು ಇಟ್ ವಾಸ್ ಅರೌಂಡ್ 40 lakhs ತನಕ ನಮಗೆ ಬ್ಯಾಂಕಿಂದ ಒಂದು ಲೋನ್ ಅವೇಲ್ ಮಾಡ್ಕೊಳ್ತು. ಇಟ್ ವಾಸ್ ಬೇಸಿಕಲಿ ಅಂಡರ್ ಟರ್ಮ್ ಲೋನ್ ಸಿಕ್ಕಿತ್ತು. ಓವರ್ ಆಲ್ ಆಗಿ ಒಂದು 52ರಿಂದ 55 ಲಕ್ಷದ ಮೊತ್ತದಲ್ಲಿ ನಾ ಈ ಸಂಸ್ಥೆಯನ್ನ ಫಸ್ಟ್ ಹೂಡಿಕೆ ಮಾಡಿ ಸ್ಟಾರ್ಟ್ ಮಾಡಿದೆ. ಅದರಲ್ಲಿ ಅರೌಂಡ್ 32 lakhs ನನಗೆ ಲ್ಯಾಂಡ್ ಕಾಸ್ಟ್ ಬಂತು ಓವರ್ ಆಲ್ ಆಗಿ. ಆಮೇಲೆ ಅರೌಂಡ್ 7 to 8 lakhs ನನಗೆ ಶೆಡ್ಡಿನ ಖರ್ಚು ಬಂತು. ಅದಾದ್ಮೇಲೆ ಅರೌಂಡ್ 3.5 lakhs ದನದ ಖರ್ಚು ಬಂತು. ಆಮೇಲೆ ಮೆಷಿನರೀಸಿಗೆ ಅಂತೇಳಿ ಅರೌಂಡ್ 2.5 lakhs ಹೋಯ್ತು. ಆಮೇಲೆ ಫೀಡಿಗೆ ಅಂತೇಳಿ ಅರೌಂಡ್ 2 to 3 lakhs ನಾವು ಫಸ್ಟಿಗೆ ಒಂದು ರನ್ನಿಂಗ್ ಕಾಸ್ಟ್ ಅಂತೇಳಿ ತೆಗೆದಿಟ್ಟಿತ್ತು. ಸೊ ಓವರ್ ಆಲ್ ಆಗಿ 52 to 53 lakhs ಅಲ್ಲಿ ನಾವು ಈ ಸಂಸ್ಥೆ ಸ್ಟಾರ್ಟ್ ಮಾಡಿ, ಇನ್ಶೂರೆನ್ಸಿಗೆ ಪ್ರತಿಯೊಂದು ದನಕ್ಕೆ ನಾವು ಎಷ್ಟು ಸಮ್ ಅಶ್ಯೂರ್ಡ್ ಮಾಡಿರ್ತೇವೆ ಅದರದ್ದು 7.5% ವ್ಯಾಲ್ಯೂ ಕಟ್ಟಬೇಕು. ನಮ್ಮಲ್ಲಿ ನಾವು ಸೆಕೆಂಡ್ ಲ್ಯಾಕ್ಟೇಷನ್ ಮತ್ತೆ ಥರ್ಡ್ ಲ್ಯಾಕ್ಟೇಷನ್ ದನ ತಂದಿರೋದ್ರಿಂದ ನಮ್ಗೆ ಎಲ್ಲದರದ್ದು ಸಮ್ ಅಶ್ಯೂರ್ಡ್ ಅರೌಂಡ್ 40-50,000 ಬರುತ್ತೆ. ಆಮೇಲೆ ಓವರ್ ಆಲ್ ಆಗಿ ನಾವು 7.25% ಇದು ತಗೊಂಡ್ರು ಪರ್ ಕೌ ತಗೊಂಡ್ರು ನಮ್ಗೆ ಅರೌಂಡ್ 12 to 13,000 ಖಾಲಿ ಇನ್ಶೂರೆನ್ಸ್ ಕಟ್ಲಿಕ್ಕೆ ಬರುತ್ತೆ ಪ್ರತಿ ವರ್ಷಕ್ಕೆ. 12 to 13,000 ಈಸ್ ದ ಇನ್ಶೂರೆನ್ಸ್ ಕಾಸ್ಟ್ ಎಲ್ಲ ಓವರ್ ಆಲ್ ಹರ್ಡ್ ಇದ್ದು. ಅದಾದ್ಮೇಲೆ ನಾವು ಬೇರೆ ಇನ್ಶೂರೆನ್ಸ್ ಯಾವುದು ಸದ್ಯಕ್ಕೆ ನಾವು ಅವೇಲ್ ಮಾಡಲಿಲ್ಲ.
I think cow insurance is far better for dairy farming. ಸೊ ರೈತ ತನ್ನ ಕೃಷಿ ಜೊತೆಗೆ ಹೈನುಗಾರಿಕೆಯನ್ನ ಮಾಡೋದ್ರಿಂದ ಆತನ ಒಂದು ಆರ್ಥಿಕ ಪರಿಸ್ಥಿತಿ ಕೂಡ ಸುಧಾರಿಸ್ತಾ ಹೋಗುತ್ತೆ. ಜೊತೆಗೆ ಪರ್ಯಾಯ ಆದಾಯ ಮೂಲವಾಗಿ ಕೂಡ ನೀವು ಸೃಷ್ಟಿಸ್ಕೊಳ್ಬಹುದು. ವರ್ಷ ಪೂರ್ತಿ ಹೈನುಗಾರಿಕೆಯಿಂದ ಆದಾಯ ಕೂಡ ಗಳಿಸಬಹುದು. ಆದ್ರೆ ಈ ಒಂದು ವಿಡಿಯೋದಲ್ಲಿ ಹೈನುಗಾರಿಕೆ ಬಗ್ಗೆ ಇನ್ ಡಿಟೇಲ್ ಆಗಿ ಮಾಹಿತಿ ಕೊಡೋದಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೋಸ್ಕರನೇ ಫ್ರೀಡಮ್ ಆಪ್ ಹೈನುಗಾರಿಕೆಯಲ್ಲಿ ಅದು ಕೂಡ 10 ಹಸುಗಳಿಂದ ತಿಂಗಳಿಗೆ 1.5 ಲಕ್ಷ ಸಂಪಾದನೆಯನ್ನ ಹೇಗ್ ಮಾಡಬೇಕು ಅನ್ನೋದ್ರ ಬಗ್ಗೆ 4 ಗಂಟೆಯ ಸಂಪೂರ್ಣ ಒಂದು ಕೋರ್ಸ್ ಅನ್ನ ನಿಮಗೋಸ್ಕರ ರೆಡಿ ಮಾಡಿದೆ. ಸೊ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ, ಜೊತೆಗೆ ಹೈನುಗಾರಿಕೆಯಲ್ಲೂ ಕೂಡ ನೀವು ಸಕ್ಸಸ್ ಆಗ್ಬೋದು. ನಾವು ಬಂಡವಾಳ ಶುರು ಮಾಡಿದಾಗ ಕಡಿಮೆಯಿಂದ ಏನಂದ್ರೆ ಆಗ ಕಡಿಮೆ ನಮ್ದು ಸ್ಥಳೀಯವಾಗಿ ಸಿಗೋ ಪರಿಕರಗಳಿಂದನೇ ಶೆಡ್ ಮಾಡ್ಕೊಂಡು ಅದರಲ್ಲಿ ಹಸುಗಳು ಶುರು ಮಾಡಿದ್ವಿ. ಯಾವಾಗ ಸ್ಟಾರ್ಟಿಂಗ್ ಇದ್ದಾಗ ಅದರಿಂದ ನಾವು ಮುಂದೆ ಬರ್ಬೇಕಂದ್ರೆ ಈ ಲೆಕ್ಕದಲ್ಲಿ ಬರ್ಬೇಕಂದ್ರೆ ಬ್ಯಾಂಕಲ್ಲಿ ಲೋನ್ ಮಾಡಿ ಎಲ್ಲ ಈಗ 50 ಲಕ್ಷ ಆಗಿದೆ ಸರ್. 50 ಲಕ್ಷ ಬಂಡವಾಳದಲ್ಲಿ 15 ಲಕ್ಷ ಶೆಡ್ಗೆ ಹಾಕಿದೀವಿ. ಇನ್ನು 20 ಲಕ್ಷ ಹಸುಗಳಿಗೆ, ಮತ್ತೆ 15 ಲಕ್ಷ 2 ನಮ್ಗೆ ವಾಹನಗಳು ಬೇಕಲ್ಲ, 2 ಗಾಡಿ ಬೇಕಲ್ಲ, ಮೇವು ತರೋದಿಕ್ಕೆ, ಹಾಲು ಹಾಕೋದಿಕ್ಕೆ 2 ವೆಹಿಕಲ್ ಇರಲೇಬೇಕು. ಸೊ ಅದರಿಂದ 2 ವೆಹಿಕಲ್ ಮತ್ತೆ ಮಷಿನರೀಸು ಅಂದ್ರೆ ಹಸು ಸ್ಪ್ರೇಯರ್ ಇರ್ಬೋದು, ಮಿಲ್ಕಿಂಗ್ ಮಿಷಿನ್ ಇರ್ಬೋದು, ಇದೆಲ್ಲದಕ್ಕೂ ಸೇರಿ 50 ಲಕ್ಷ ಆಗಿದೆ. ನಾವಿಲ್ಲಿ ಸುಮಾರು 20 ಲಕ್ಷ ತನಕ ಇನ್ವೆಸ್ಟ್ಮೆಂಟು ಈ ಆಕಳು ಮತ್ತು ಹಟ್ಟಿಗೆ ಇದಕ್ಕೆಲ್ಲ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಗುಜರಾತಿನ ಗೀರ್ ತಳಿಗಳಿಗೆ ಹೆಚ್ಚು ಕಮ್ಮಿ ಒಂದೊಂದಕ್ಕೆ 75,000ದಿಂದ 1 ಲಕ್ಷ ತನಕ, ಅಂದರೆ 10 ಆಕಳು ನಾವು ಅದಕ್ಕೆ ತಗೊಂಡು ಬಂದಿದ್ದೀವಿ. 10 ಲಕ್ಷ ತನಕ ಆಕಳ ಮೇಲೆ ಹೋಯಿತು. ಆಮೇಲೆ ಸ್ವಲ್ಪ ಅಲ್ಲಿ ಬೇಕಾದ ಇಕ್ವಿಪ್ಮೆಂಟ್ಗಳು ಅಂದರೆ ಈ ಹುಲ್ ಕಟ್ಟಿಂಗ್ ಮಷೀನು, ಗ್ರಾಸ್ ಕಟ್ಟಿಂಗ್ ಮಷೀನ್ಸು, ಮತ್ತು ಕೆಲವು ಬೇಕಾದ ಅಗತ್ಯವಿದ್ದ ಉಪಕರಣಗಳಿಗೆ ಅದೊಂದು 2-2.5 ಲಕ್ಷ ತನಕ ಹೋಗಿದೆ. ಒಂದು ಗಾಡಿ ಡೆಲಿವರಿ ಪರ್ಪಸ್ಗೆ ಅದು 1-1.5 ಲಕ್ಷ ತನಕ. ಮತ್ತು ಈ ಸ್ಲರಿ ಪಂಪು, ಯಾಕಂದರೆ ಮೇವು ಬೆಳಿಲಿಕ್ಕೋಸ್ಕರ ನಮಗೆ ಗದ್ದೆಗೆಲ್ಲ ಗೋಮೂತ್ರ ಸೆಗಣಿಯನ್ನು ಪಂಪಿಂಗ್ ಮಾಡಲಿಕ್ಕೆ ಸ್ಲರಿ ಪಂಪು ಮತ್ತು ಆ ಪೈಪಿಂಗ್ ಸಿಸ್ಟಮು, ಇವುಗಳಿಗೆ ಒಂದು 2 ಲಕ್ಷ ತನಕ ಆಗಿದೆ ಹೆಚ್ಚು ಕಮ್ಮಿ. ಮತ್ತು ಆ್ಯಸ್ ಎ ವರ್ಕಿಂಗ್ ಕ್ಯಾಪಿಟಲು, ಕೆಲಸದವರಿಗೆ ಅಡ್ವಾನ್ಸು ಅದು ಇದೆಲ್ಲ ಹೆಚ್ಚು ಕಮ್ಮಿ 20 ಲಕ್ಷ ತನಕ ನಮಗೆ ಇನ್ವೆಸ್ಟ್ಮೆಂಟ್ ಆಗಿದೆ. ನಾವು ನಮ್ಮ ಪ್ರಾಡಕ್ಟ್ಗೆ ಒಂದು ಬ್ರ್ಯಾಂಡ್ ನೇಮ್ ಕೊಟ್ಟಿದ್ದೀವಿ, ಗೋಜನನಿ ಅಂತ. ಇತ್ತೀಚೆಗೆ ಅದನ್ನು ನಾವು, ಯಾಕಂದರೆ ಈಗ ನಮಗೆ ಒಳ್ಳೆ ರೆಸ್ಪಾನ್ಸ್ ಇರುವುದರಿಂದ ಅದನ್ನು ಟ್ರೇಡ್ ಮಾರ್ಕನ್ನು ರಿಜಿಸ್ಟ್ರೇಷನು ಮಾಡಲಿಕ್ಕೆ ಅಪ್ಲೈ ಮಾಡಿದ್ದೇವೆ. ಸುಮಾರು 15,000 ರೂಪಾಯಿ ಬ್ರ್ಯಾಂಡ್ ರಿಜಿಸ್ಟ್ರೇಷನ್ಗೆ ನಾವು ಇನ್ವೆಸ್ಟ್ ಮಾಡಿದ್ದೀವಿ. ಇದು ನಮ್ಮದು ಉಳಿತಾಯದ್ದು, ಯಾವುದೇ ಸಾಲ ನಾವು ಮಾಡಿಕೊಂಡಿಲ್ಲ, ಬ್ಯಾಂಕಿನಿಂದ ಸಾಲ ಮಾಡಿಕೊಂಡಿಲ್ಲ. ನಾವು ಉಳಿತಾಯ ಮಾಡಿರುವಂಥ ಹಣವನ್ನೇ ಈ ಬಂಡವಾಳ ಹಾಕ್ಕೊಂಡಿದ್ದೀವಿ. ಇನ್ನು ಬಂಡವಾಳ ಹಾಕ್ಕೊಳ್ಳಿಕ್ಕೆ ನಾವು ಬ್ಯಾಂಕಿನ ಅವಲಂಬನೆ ಮಾಡ್ತೇವೆ. ಯಾಕಂದರೆ ನಮಗೆ ಇದರಲ್ಲಿ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಇದೆ. ಆನ್ ಎ ಲಾಂಗರ್ ರನ್ ನಾವು ಹಾಕಿರೋ ಇನ್ವೆಸ್ಟ್ಮೆಂಟನ್ನು ಸ್ಲೋ ನಾವು ರಿಕವರ್ ಮಾಡಲಿಕ್ಕೆ ಆಗ್ತದಂತ ಆ ನಿಟ್ಟಿನಲ್ಲಿ ಇನ್ನೀಗ ನಾವು ಸ್ವಲ್ಪ ಸ್ಟ್ರಕ್ಚರ್ಡ್ ಮಾಡಿಕೊಂಡು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ನಮ್ದು ಈ ಫಾರ್ಮ್ ಸೆಟಪ್ ಬಂದು ಒಂದು 14 ಎಕರ್ಸಲ್ಲಿದೆ. 14 ಎಕರ್ಸಲ್ಲಿ ಒಂದು 7 ಎಕರ್ಸ್ ನಾವು ಪ್ಲಾಂಟೇಶನ್ಸ್ ಮಾಡಿದ್ವಿ. ಇನ್ನು ಉಳಿದು 7 ಎಕರ್ಸಲ್ಲಿ ಬಂದು ಒಂದು 6 to 6.5 ಎಕರ್ಸು ಹಸುಗೆ ಮೇವು ಬೆಳೀತಾ ಇದ್ದೀವಿ. ಸೂಪರ್ ನೇಪಿಯರು, ಮೇಜು ಮತ್ತು ಕೋತ್ರಿ, ಕೋಫೋರು, ಲೂಸನ್ನು ಬೆಳೀತಾ ಇದ್ದೀವಿ. ಒಂದು 1/2 ಎಕರಲ್ಲಿ ನಾವು ಶೆಡ್ ಮಾಡಿದ್ದೀವಿ. ಶೆಡ್ ಬಂದು ನಮ್ದು ಈ ಶೆಡ್ ಬಂದು ಒಂದು 60 ಆ್ಯನಿಮಲ್ಸ್ಗಿದೆ. ನಾವು ಮಿಲ್ಕರ್ಸ್ಗೆ ಅಂತ ಮಾಡಿದ್ದು, ಮುಂಚೆ ನಾವು ಮಿಲ್ಕಿಂಗ್ ಆ್ಯನಿಮಲ್ಸ್ಗಿದ್ದು ಮಿಲ್ಕರ್ಸ್ಗೆ ಅಂತ ಮಾಡಿದ್ವಿ. ಈ ಫರ್ಸ್ಗೆ ಮತ್ತು ಕಾಫ್ಸ್ಗೆ ಎಲ್ಲ ಬೇರೆ ಕಡೆ ಮಾಡಿದ್ವಿ. ಡ್ರೈ ಕೌಸ್ಗೆಲ್ಲ ಇನ್ನೊಂದು 3 ಸೆಟಪ್ ಮಾಡಿದ್ವಿ, 3 ಶೆಡ್ ಮಾಡಿದ್ದೀವಿ. ಅದು ಈ ಸೆಟಪ್ ಬಂದು ನಾವು ಇದು ಫ್ರೀ ಹೌಸಿಂಗ್ ಅಂತ ಮಾಡಿರೋದು. ಈ ಫ್ರೀ ಹೌಸಿಂಗಲ್ಲಿ ಏನಂದರೆ ಒಂದು ಹಸುಗೆ 25 to 30 ಸ್ಕ್ವೇರ್ ಫೀಟ್ಸ್ ಆಫ್ ಸ್ಪೇಸ್ ಬೇಕಾಗುತ್ತೆ. ಓಡಾಡ್ಕೊಂಡು ನಾವು ಕಟ್ಟಾಕಲ್ಲ. ನೀವು ನೋಡ್ಬೋದು, ಈಗ ಮೇಯ್ಕೊಂಡು ಹಂಗೆ ಇರ್ತವೆ, ಇಷ್ಟ ಬಂದಾಗ ನೀರು ಕುಡಿಯುತ್ತೆ, ಮೇವು ತಿನ್ನುತ್ತೆ, ಹೋಗುತ್ತೆ. ಈ ಸೆಟಪ್ಪಲ್ಲಿ ನೀವು ಮಾಡಬೇಕಾದ್ರೆ ಒಂದು 25 to 30 ಸ್ಕ್ವೇರ್ ಫೀಟ್ಸ್ ಬೇಕಾಗುತ್ತೆ ಒಂದು ಹಸುಗೆ. ದೊಡ್ಡ ಗಾತ್ರದ ಹಸುಗೆ, HF ಹಸುಗೆ 25 to 30 ಸ್ಕ್ವೇರ್ ಫೀಟ್ಸ್ ಆಫ್ ಸ್ಪೇಸ್ ಬೇಕಾಗುತ್ತೆ. ನಾವು ಆ ಪ್ಲ್ಯಾನ್ ಇಟ್ಕೊಂಡು ಇದನ್ನು 60 ಆ್ಯನಿಮಲ್ಸ್ಗೆ ಡಿವೈಡ್ ಮಾಡಿ ಬ್ಯಾರಕೇಡ್ ಮಾಡಿದ್ದೀವಿ. ಇದು ಕರು ಹಾಕುವಂಥ ಹಸುಗೆ ಅಂತ, ಮೆಟರ್ನಿಟಿಗೆ ಅಂತ ಇಲ್ಲೊಂದು ಸಣ್ಣದ ಕೊಟ್ಟಿಗೆ ಮಾಡ್ಕೊಂಡಿದ್ದೀವಿ, ಒಂದು 2 ಹಸುಗೆ ಆಗೋಷ್ಟು. ಪ್ಲಸ್ ಗೋಡನ್ ಎಲ್ಲ ಸೆಟಪ್ ಇಲ್ಲೇ. ಪ್ಲಸ್ ಲೇಬರ್ ಈಚೆ ಬಂತು ಅಂದರೆ ಲೇಬರ್ ನೋಡೋ ಥರ ಇಲ್ಲೇ ಮಾಡಿದ್ದೀವಿ, ಸೆಟಪ್ ಮಾಡಿದ್ದೀವಿ ಲೇಬರ್ಗೆ. ಡೋರ್ ತೆಗ್ದಿದ ತಕ್ಷಣ ಲೇಬರ್ ಕಾಣುತ್ತೆ, ಮಾಡುತ್ತೆ ಅನ್ನೋಕ್ಕೋಸ್ಕರ ಲೇಬರ್ ಇಲ್ಲೇ ಮಾಡಿದ್ವಿ. ಈ ಎಂಟೈರ್ ಸೆಟಪ್ಪು ನಮ್ಮದು ಹಸು ಕೊಟ್ಟಿಗೆಲ್ಲ ಒಂದು 12 lakhs ತನಕ ಬಂದಿದೆ. ನಾವು ಸ್ವಲ್ಪ ಲಾಂಗ್ ಡ್ಯೂರೇಷನ್ಗೆ ಅಂತ ಪ್ಲ್ಯಾನಲ್ಲಿ ಅದನ್ನು ಈ ಥರ ಮಾಡಿದ್ವಿ. ಅಂದರೆ ಎಲ್ಲ GI ಮೆಟೀರಿಯಲ್ ಯೂಸ್ ಮಾಡಿ ಸ್ವಲ್ಪ ಸ್ಟೇಬಲ್ ಆಗಿ ಇಲ್ಲಿ ಒಂದು 25 to 30 years ಇರೋ ಥರದ್ದಕ್ಕೆ ಅಂತ ಮಾಡಿದ್ದೀವಿ. ರೈತರಿಗೆ ಮಾಡಬೇಕಂದ್ರೆ ಇದೇ ಸೆಟಪ್ನ, ಈಗ ಮನೆ ಇರುತ್ತೆ ಅವ್ರದ್ದು, ಲೇಬರ್ ಕ್ವಾರ್ಟರ್ಸ್ ಬೇಕಾಗಲ್ಲ, ಅದೆಲ್ಲ ಮಾಡ್ಬೋದು. ಅಂದರೆ ಒಂದು 5 to 6 lakhsಲ್ಲಿ ಒಂದು 50ರಿಂದ 60 ಹಸುಗೆ ಕೊಟ್ಟಿಗೆ ಮಾಡ್ಕೋಬೋದು ರೈತರು. ಏನು ತೊಂದರೆ ಆಗಲ್ಲ, ಮಾಡ್ಕೋಬೋದು. ಅದು ಬಿಟ್ಟು ಅಂದರೆ ಈಗ ಲೇಬರ್ಸು ಸರ್, ನಮ್ಮಲ್ಲಿ ಈಗ ಒಂದು 2-3 ಸುಮಾರು ವರ್ಷದಿಂದ ನಮ್ಮ ಜೊತೆನೇ ಇದ್ದಾರೆ. ಕೆಲವ್ರು ಬರ್ತಾರೆ, ಬಂದು ಹೋಗ್ತಾರೆ. ಈಗ ಅವರು ಫ್ಯಾಮಿಲಿ ಕೆಲಸ ಮಾಡೋರಿಗೆ ನಾನು 13,000 to 14,000 ರೂಪಾಯಿ ಕೊಡ್ತೀನಿ.
ಗಂಡ ಹೆಣ್ಸರು ಇಬ್ಬರು ಕೆಲಸ ಮಾಡೋದ್ರಿಂದ ಟೈಮಿಂಗ್ ಇಲ್ಲದೆ ಮಾಡ್ತಾರೆ. ಈಗ ನಮ್ಮಲ್ಲಿ ಈಗ ಇಬ್ರು ಮೂರು ಯಾರು ತುಂಬ ವರ್ಷದಿಂದ ಹೇಳ್ತಾರೋ ಅವ್ರಿಗೆ ಟೈಮಿಂಗ್ ಇಲ್ಲದೆ ಬೆಳಗ್ಗೆ 4 ಗಂಟೆಯಿಂದಾನು ಮಾಡ್ತಾರೆ. ಈಗ ಲೇಬರ್ಸ್ ಬರ್ತಾರೆ ಅಂತಂದರೆ ಈಗ ಲೇಬರ್ಸ್ ಇಟ್ಟರೆ ನೀವು ಅವ್ರಿಗೆ ಈಗ ಅವ್ರ ಕಷ್ಟಕ್ಕೆ ಅದಕ್ಕೆ ಆಗ್ಬೇಕಂದ್ರೆ ನೀವು ಅಡ್ವಾನ್ಸ್ ಎಲ್ಲ ಕೊಡಬೇಕಾಗುತ್ತೆ. ಅದನ್ನು ನಿಮ್ಮ ಇನ್ವೆಸ್ಟ್ಮೆಂಟ್ ಅಂತ ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ. ಈಗ ಒಂದು 10,000 ಇರ್ಬೋದು, 20,000 ಇರ್ಬೋದು. ಈಗ ಒಬ್ಬರು ಆವ್ರೇಜ್ ಒಬ್ರಿಗೆ ಒಂದು 20,000 ಅಂತ ನೀವು ಅಡ್ವಾನ್ಸ್ ಅಂತ ಕನ್ಸಿಡರ್ ಮಾಡಿದ್ರು ಈಗ ನೀವು 60 ಸೀಟ್ರ್ ಒಂದು 2 ಫ್ಯಾಮಿಲಿ ಬೇಕಾಗುತ್ತೆ ಅಂದ್ಕೊಳ್ಳಿ. ಈ ಥರ ಸೆಟಪ್ ಮಾಡಿದ್ರೆ ರೆಗ್ಯುಲರ್ ಶೆಡ್ ಇತ್ತಂದ್ರೆ ಒಂದು 3 ಫ್ಯಾಮಿಲಿ ಬೇಕಾಗುತ್ತೆ. ಈಗ ಅವ್ರು 20,000 ಅಡ್ವಾನ್ಸ್ ಅಂದ್ರೆ ಅದೊಂದು 60,000 ರೂಪಾಯಿ ನಿಮ್ಗೆ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಈಗ ನಿಮಗೆ ಚಾಪ್ ಕಟ್ರು ಈಗ ಸಬ್ಸಿಡಿಯಲ್ಲಿ ಸಿಗುತ್ತೆ ಕೆಲವು ಚಾಪ್ ಕಟ್ರು. ಏನು ಸಬ್ಸಿಡಿ ಹೋದ್ರೂ ಒಂದು 30,000 ರಿಂದ 35,000 ರೂಪಾಯಿ ಚಾಪ್ ಕಟ್ರು ತೊಗೋಬೇಕಾಗುತ್ತೆ. ಮೆಲ್ಕಿಂಗ್ ಮಿಷಿನ್ ಒಂದು 70,000 ರಿಂದ 80,000 ರೂಪಾಯಿ ಮೆಲ್ಕಿಂಗ್ ಮಿಷಿನ್ ಬೇಕಾಗುತ್ತೆ ನಿಮಗೆ. ಆಮೇಲೆ ಗೋಬರ್ ಗ್ಯಾಸ್ ಮಾಡಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಗೋಬರ್ ಗ್ಯಾಸ್ಗೂ ನಮ್ಮ ಗೌರ್ಮೆಂಟಿಂದ ಸಬ್ಸಿಡಿ ಇದೆ. ಈಗ ಅದು ಸ್ಕೀಮ್ಗಳಿರುತ್ತೆ, ಒಂದೊಂದು ತಾಲೂಕು ಮೇಲೆ ಸ್ಕೀಮ್ಗಳು. ಆ ಸ್ಕೀಮ್ಗಳ ಮೇಲೆ ನೀವು ಮಾಡಿಸ್ಕೊಳ್ತು ಅಂದರೆ ಗ್ಯಾಸು ನಿಮ್ಮ ಲೇಬರ್ಸ್ಗೆಲ್ಲ ಅಡುಗೆ ಮಾಡ್ಕೊಳಕ್ಕಾಗಲಿ, ಇಲ್ಲ ನಿಮ್ಮ ಹಸುಗಳಿಗೆ ಏನಾದರೂ ಬಿಸಿನೀರು ಅದೆಲ್ಲ ನೀವು ಕೊಡೋದಿತ್ತು ಅಂತಂದ್ರೆ ಅದಕ್ಕೆಲ್ಲ ನೀರು ಕಾಯಿಸ್ಕೊಳಕ್ಕಾಗಲಿ ಗೋಬರ್ ಗ್ಯಾಸ್ ಮಾಡಿಸೋದು ಕಂಪಲ್ಸರಿ. ಡೈರಿ ಫಾರ್ಮ್ ಅಂತ ಇದ್ಮೇಲೆ ಗೋಬರ್ ಗ್ಯಾಸ್ ಮಾಡೋದು ತುಂಬ ಇದಾಗುತ್ತೆ. ಅದೊಂದು 20,000 ರೂಪಾಯಿ ಖರ್ಚು ಬರ್ಬೋದು ಸರ್ ನಿಮಗೆ. ಸಬ್ಸಿಡಿ ಎಲ್ಲ ಹೋಗಿ ಒಂದು 20,000 ರೂಪಾಯಿ ತನಕ ನಿಮ್ಗೆ ಅದು ಇನ್ವೆಸ್ಟ್ಮೆಂಟ್ ಬರುತ್ತೆ. ಈಗ ಎಕ್ಸ್ಟ್ರಾ ನಿಮಗೆ ಒಂದು 3 to 4 lakhs ತನಕ ಇನ್ವೆಸ್ಟ್ಮೆಂಟ್ ಬರುತ್ತೆ ಸರ್. ಲೇಬರ್ ಅಡ್ವಾನ್ಸು, ಮೆಷಿನರೀಸು, ಈ ಗೋಬರ್ ಗ್ಯಾಸು ಎಲ್ಲ ಮಿನಿಮಮ್ ನಾನು ಹೇಳ್ತಿರೋದು ನಿಮಗೆ ಒಂದು 100 ಆ್ಯನಿಮಲ್ ಸೆಟಪ್ಗೆ. ಅದಕ್ಕೆ ಮೇಲೆ ಹೋಯ್ತು ಅಂದರೆ ನೀವು ಚಿಲ್ಲಿಂಗ್ ಯೂನಿಟು ಅದೆಲ್ಲ ಹಾಕ್ಬೇಕಾಗುತ್ತೆ. ಅದೆಲ್ಲ ಡಿಫ್ರೆಂಟ್ ಇರುತ್ತೆ ನಿಮ್ಮ ಕ್ವಾಂಟಿಟಿ ಮೇಲೆ ನೀವು ಇದು ಮಾಡಬೇಕಾಗುತ್ತೆ. ಇದೆ ನನಗೆ ಫೈನಾನ್ಷಿಯಲ್ ಸಪೋರ್ಟ್ ನನಗೆ ಮನೆಯಿಂದ ಸಿಕ್ಕಿದ್ದು ಸರ್. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಒಂದಷ್ಟು ಜನರಿಗೆ ಶೇರ್ ಕೂಡ ಮಾಡಿ. ಅಷ್ಟೇ ಅಲ್ಲ, ಫ್ರೀಡಮ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಅವರಿಗೂ ಕೂಡ ಸಜೆಸ್ಟ್ ಮಾಡಿ.